ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಪ್ರತಿ ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ತಂದುಕೊಟ್ಟಿದೆ. ಅನ್ನಭಾಗ್ಯವನ್ನು ಕೊಟ್ಟಿದೆ, ಉಚಿತವಾದಂಥ ಎಲೆಕ್ಟ್ರಿಸಿಟಿಯನ್ನು ಕೊಟ್ಟಿದೆ, ಶಕ್ತಿ ಯೋಜನೆ ಮುಖಾಂತರ ಅವರ ದುಃಖ ದುಮ್ಮಾನಗಳನ್ನು ದೇವ್ರ ಮುಂದೆ ಹೋಗಿ ತೋಡ್ಕೊಂಡು ಮನಸ್ಸಿಗೆ ಶಾಂತಿ ತಂದುಕೊಡುವಂಥ ಇದನ್ನು ಕೊಟ್ಟಿದೆ. ಈ ಎಲ್ಲ ಕಾರಣದಿಂದ ರಾಜ್ಯದ ಸರ್ವ ಕುಟುಂಬವು ಸಂತೋಷವಾಗಿರ್ತಕ್ಕಂಥ ಸನ್ನಿವೇಶವಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಬಹಳ ನಷ್ಟ ಉಂಟಾಗುತ್ತೆ ಅಂತ ಮಾತಾಡುವಂಥ ಕೆಲವರು ಅವಿವೇಕಿಗಳು ಇದ್ದಾರೆ. ನಾನು ಯಾಕೆ ಅವ್ರನ್ನ ಈ ಪದ ಅವಿವೇಕಿ ಅಂತ ಹೇಳ್ತೀನಿ ಅಂತಂದರೆ, ಹಸಿದವನಿಗೆ ಮಾತ್ರ ಹಸಿವಿನ ಇದು ಗೊತ್ತಿರುತ್ತೆ. ಬೇರೆಯವ್ರಿಗೆ ದೂರದಿಂದ ನೋಡಿ ಇದ್ನ್ಯಾಕೆ ಉಚಿತವಾಗಿ ಕೊಟ್ಟರು, ಇದ್ನ್ಯಾಕೆ ಉಚಿತವಾಗಿ ಕೊಟ್ಟರು ಅಂದರೆ, ಪ್ರತಿಯೊಬ್ಬ ಬಡವ ದುಡಿಯುವ ವ್ಯಕ್ತಿ ಯಾರಿದಾನೋ ಅವನು ಈ ದೇಶದ ಶಕ್ತಿ. ಪ್ರತಿ ಕುಟುಂಬದ ಶಕ್ತಿ ಯಾರಂದರೆ ನಾರಿ ಶಕ್ತಿ, ಮಹಿಳೆ. ಅವಳು ಕುಟುಂಬವನ್ನು ನಿರ್ವಹಣೆ ಮಾಡುವಂಥವಳು. ಒಂದು ಕುಟುಂಬ ತಾನು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿದೆ ಅಂತಂದರೆ, ಜೊತೆಗೆ ಅವರು ದುಡಿಯುವ ಮೂಲಕ ಗಳಿಸುವಂಥದ್ದನ್ನು ಕೂಡ ಮನೆಯ ಮತ್ತಷ್ಟು ಶ್ರೇಯೋಭಿವೃದ್ಧಿ ಕೆಲಸಗಳಿಗೆ ಉಪಯೋಗಿಸೋ ಜೊತೆಗೆ ತಾವು ಆರ್ಥಿಕ ಸ್ಥಿರತೆಯನ್ನು ಕೊಂಡ್ಕೊಂಡು ಬೈಯುವ ಶಕ್ತಿ ಬೈಯಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಬೈಯಿಂಗ್ ಕೆಪಾಸಿಟಿ ಜಾಸ್ತಿ ಆದಾಗ ತಳಮಟ್ಟದಲ್ಲಿ ವ್ಯಾಪಾರೋದ್ಯಮಗಳು ಜಾಸ್ತಿ ಆಗ್ತವೆ. ಅದು ಕಿರಾಣಿ ಅಂಗಡಿಗಳಿರ್ಬೋದು, ಮತ್ತು ಬೀದಿ ಬದಿ ವ್ಯಾಪಾರ ಮಾಡುವಂಥ ಹಣ್ಣಿನ ಅಂಗಡಿ ಇರ್ಬೋದು, ಬೇರೆ ಬೇರೆ ಇದಿರ್ಬೋದು. ಮತ್ತು ಅಗತ್ಯ ವಸ್ತುಗಳನ್ನ ಕೊಳ್ಳುವಂಥ ಶಕ್ತಿ ಜಾಸ್ತಿ ಆದರೆ ಅವ್ರಗಳಿಗೆ ವ್ಯಾಪಾರ ಆಗುತ್ತೆ, ಅವ್ರ ಬದುಕು ಹಸನಾಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಮೂಲಕನೂ ಹಣ ಬರುತ್ತೆ, ಜನರ ವಹಿವಾಟು ಜಾಸ್ತಿಯಾಗಿ ಸಮೃದ್ಧತೆಯನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಅಂಥ ಸಮೃದ್ಧತೆಯನ್ನು ಚಿಂತೆ ಮಾಡಿದಂಥದ್ದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಆ ಕಾರಣಕ್ಕಾಗಿ ತ್ರೇತಾಯುಗದಲ್ಲಿ ಒಬ್ಬ ರಾಮನಿದ್ದರೆ ಕಲಿಯುಗದಲ್ಲಿ ಸಿದ್ದರಾಮಯ್ಯನವರ ಮುಖಾಂತರ ರಾಮರಾಜ್ಯ ಸ್ಥಾಪನೆ ಆಗಿದೆ ಅಂತ ಸ್ಪಷ್ಟ ನುಡಿಗಳಲ್ಲಿ